ನನಗೆ ಇವತ್ತು ಪರಮಪೂಜ್ಯ ಸ್ವಾಮೀಜಿಗಳು ಪ್ರಶಸ್ತಿಯನ್ನು ಕೊಟ್ಟು ಬೆಳ್ಳಿ ಕಿರೀಟವನ್ನು ಕೂಡ ಧರಿಸಿ ನನಗೆ ಒಂದು ಅಭಿಮಾನವನ್ನು ಅವ್ರು ತೋರಿಸಿದ್ದಾರೆ. ನಾನು ಪರಮಪೂಜ್ಯ ಸ್ವಾಮೀಜಿಗಳಲ್ಲಿ ವಿನಂತಿ ಮಾಡ್ತೇನೆ, ಬೆಳ್ಳಿ ಕಿರೀಟ ತಾವೇನು ಧರಿಸಿದ್ದೀರಿ ಅದನ್ನು ಮಠಕ್ಕೆ ಸದ್ಬಳಕೆ ಮಾಡ್ಕೋಬೇಕು ಅಂತೇಳಿ ದಯವಿಟ್ಟು ವಿನಂತಿ ಮಾಡ್ತೇನೆ. ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಬಾರ್ದು. ದಯವಿಟ್ಟು ಓಂ ಗುರುಭ್ಯೋ ನಮಃ. ವಿಷ್ಣುಪತ್ನಿಂ ಸಮೋಪೇತಂ ಸ್ವರ್ಣವರ್ಣಮಕೀತಲೆ ಅನೇಕ ರತ್ನ ಸಂಭೂತಿ ಭೂಮಿದೇವಿ ನಮಸ್ತುತಿ. ಪ್ರತಿತಂ ಮಾಂ ದೇವಿ ಪವಿತ್ರ ಕುರುಚಾಸನಂ ಶುಭವಾದಾಯಿ ಸುಸಂಜೆಯಲ್ಲಿ ವಿಶ್ವಸೋಮ ಸಂವತ್ಸರದ ಮಾಘಮಾಸದ ಈ ಒಂದು ಮಹಾಶಿವರಾತ್ರಿಯ ಈ ಒಂದು ಮಹೋತ್ಸವ ಕಾರ್ಯಕ್ರಮದಲ್ಲಿ ಕಲಿಯುಗದ ಕಲಿಪುರುಷನಾಗಿ ಕರ್ಮ ಫಲದಾಯಕನಾಗಿರ್ತಕ್ಕಂತಹ ಶ್ರೀ ಶನೀಶ್ವರ ಸ್ವಾಮಿಯ ಈ ಒಂದು ಸುಕ್ಷೇತ್ರಕ್ಕೆ ಆಗಮಿಸಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಮುಖ್ಯವಾಗಿ ಈ ದಿನದ ಕಾರ್ಯಕ್ಷೇತ್ರದಲ್ಲಿ ಕೇಂದ್ರ ಬಿಂದುವಾಗಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ಸಂಸ್ಕೃತಿ ಸಂಸ್ಕಾರ ಕಟಿಸೂತ್ರಗಳು ಭಾವೈಕ್ಯ ಭಕ್ತಿಗಳು ಸನಾತನ ಶಾಸ್ತ್ರ ವಿಶಾರದ ತತ್ವ ಸಿಂಧೂರಗಳ ಲಲಾಟದಿಂದ ಅರ್ಪಿತವಾಗಿರ್ತಕ್ಕಂಥ ಭರತಖಂಡದ ಅಚ್ಚುಗಟ್ಟಿನ ವ್ಯಾಖ್ಯಾನದ ಮಂದಿರವನ್ನ ಆತ್ಮಾವಲೋಕನದಲ್ಲಿಟ್ಟುಕೊಂಡು ಪ್ರಭುತ್ವ ಚಿನ್ಮಯವಾಗಿ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಶ್ರಮ ಚತುರಾಶ್ರಮವನ್ನು ಸಮತೋಲನವಾಗಿ ಕಂಡುಕೊಟ್ಟಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರ ಪುತ್ರರಾಗಿರ್ತಕ್ಕಂಥ ವಿಜಯೇಂದ್ರರವರು ಈ ದಿನ ನಮ್ಮ ಪಾಲ್ನಳ್ಳಿ ಮಠಕ್ಕೆ ಬಂದಿರತಕ್ಕಂಥದ್ದು ಅತಿ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಜಗತ್ತಿನ ವ್ಯಾಪಕ ಸೃಷ್ಟಿಯಲ್ಲಿ ಹೇಳುತ್ತೆ, ಹಾಲಿಗೆ ಆಯಿಸಿರ್ತಕ್ಕಂಥದ್ದು 2 ದಿವಸ, ಮೊಸರಿಗೆ ಆಯಿಸಿರ್ತಕ್ಕಂಥದ್ದು 1 ವಾರ. 2 ದಿವಸ ಕಾಲ ಕೆಟ್ಟೋಗುತ್ತೆ, ಮೊಸರು 1 ವಾರ ಇರುತ್ತೆ. ಆದರೆ ಹಾಲಿನಿಂದಲೇ ತಯಾರಾಗಿರ್ತಕ್ಕಂಥ ತುಪ್ಪ ವರ್ಷಗಟ್ಟಲೆ ಆಯಿಸಿರುತ್ತೆ. ಅಂದ್ರೆ ಸಂಸ್ಕೃತಿ ಸಂಸ್ಕಾರಗಳ ಕಟಿಸೂತ್ರಗಳ ಬಂಧನದಲ್ಲಿ ಆತ್ಮಾವಲೋಕದ ಪ್ರತಿಷ್ಠಾನಗೊಳ್ಳಿದ್ದಂತಹ ಶಕ್ತಿ ಕೇಂದ್ರ ಬಂದು ಭರತಖಂಡ ಸನಾತನ ಧರ್ಮ. ಆ ಸನಾತನ ಧರ್ಮದ ಅಪೂರ್ವ ಶಕ್ತಿಗೆ ಭಾಜನರಾಗಿ ತಂದೆಗೆ ಒಳ್ಳೆ ಪುತ್ರ ಜನಿಸಿದ್ದಾದ್ರೆ ಜಗತ್ತಾಳುವ ಒಂದು ದಿವ್ಯ ತೇಜೋರತ್ನದ ಮಣಿಯಾಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ, ಸನಾತನ ಪರಂಪರೆ. ಹಾಗಾಗಿ ಹಾಲಿನಿಂದ ತುಪ್ಪವನ್ನು ಮಾಡಿಕೊಂಡು ಚೈತನ್ಯ ಕೊಟ್ಟಂತಹ ಯಾರಾದ್ರೂ ಒಂದು ವ್ಯಕ್ತಿತ್ವ ಸಂಸ್ಕೃತಿ ಸಂಸ್ಕಾರಗಳಲ್ಲೂ ಭಾಜನರಾಗಿರ್ತಕ್ಕಂಥವ್ರು ಯಾರಾದ್ರೂ ಇದ್ದಾರೆ ಅಂದ್ರೆ ಕರ್ನಾಟಕದ ರಾಜ್ಯದ ಪ್ರಮುಖವಾಗಿರ್ತಕ್ಕಂಥ ಹಾದಿಯಲ್ಲಿ ಅಂತ ನಾವು ನೀವೆಲ್ಲರೂ ಯೋಚಿಸುವುದಾದ್ರೆ ಅದು ಯಡಿಯೂರಪ್ಪನವರ ಪುತ್ರರಾಗಿರ್ತಕ್ಕಂಥ ವಿಜಯೇಂದ್ರರವರು ಕೂಡ ನಾವು ಹೇಳಬೇಕಾಗುತ್ತೆ. ಹಾಗಾಗಿ ಮುಂದಿನ ಚಿನ್ನಮಯ ಶಕ್ತಿಗಳು ಅನೇಕ ಗುರು ಹಿರಿಯರ ಆಶೀರ್ವಾದಗಳು ಭರತಖಂಡದ ವ್ಯಾಖ್ಯಾನದ ಮಂದಿರದಲ್ಲಿ ಹೋಗ್ತಕ್ಕಂಥ ಅವರ ದಾರಿದ್ವೀಪಗಳು ಮಾತು ಬೆಳ್ಳಿ ಮೌನ ಬಂಗಾರದಂತಿದ್ದುಕೊಂಡು ಜಗತ್ತಿನ ವ್ಯಾಪಕದಲ್ಲಿ ಹಂಚುವಂತಹ ಸಂಸ್ಕೃತಿ ಸಂಸ್ಕಾರದ ಜೊತೆಗೂಡಿ ಎಲ್ಲ ಸನಾತನ ಪರಂಪರೆಗಳನ್ನು ಪ್ರೀತಿಸಿ ಭಾರತೀಯ ಸಂಪ್ರದಾಯದ ಜೊತೆಗೆ ಹೋದಂತಹ ಶಕ್ತಿ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಭರತಖಂಡದ ಅಚ್ಚುಕಟ್ಟಿನ ವ್ಯಾಖ್ಯಾನ ಮುಂದೊಂದು ದಿನ ವಿಜಯೇಂದ್ರರವರನ್ನ ಉತ್ಕೃಷ್ಟ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ ಅಂತ ಆ ಭಗವಂತನಲ್ಲಿ ನಾನಾದ್ರೂ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ಬ್ರಹ್ಮವನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. Stars,